ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ, ಹೌದಾ? ಮಾಡಿದ್ದೀವಾ? ಹಾಗಿದ್ರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಸಾಕಷ್ಟು ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಿದ್ರೆ ನಿಮಗೆ ಗೊತ್ತಿರುವ ಯಾವುದಾದರೂ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಹೇಳ್ತೀರಾ? ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್. ಮತ್ತೆ ಸರಿಯಾಗಿದೆ. ಹಾಗಿದ್ರೆ ನೀವು ಈಗಾಗಲೇ ಹೇಳ್ತಾ ಇದ್ದೀರಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಗಾಂಧೀಜಿ ಇರ್ಬೋದು ಅಂತ. ನಿಮ್ಮ ಉತ್ತರ ಏನಾಗಿದೆ? ಸರಿಯಾಗಿದೆ. ಅದೇ ರೀತಿಯಾಗಿ ನಾವು ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನ ಏನ್ ಮಾಡಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರು. ಅಂತಹ ವ್ಯಕ್ತಿಗಳ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಚಿತ್ರಾಣಿ ಚೆನ್ನಮ್ಮ, ವೀರವನಿಕೆ ಒಬ್ಬವ. ನಿಮ್ಮ ಉತ್ತರ ಸರಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ಭಾರತದಲ್ಲಿ ಇರ್ಬೋದು, ಸಾಕಷ್ಟು ಮಹಿಳೆಯರು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಅಂಥದ್ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ರಜಿಯಾ ಬೇಗಂ ಇರ್ಬೋದು ಅಂತ ಈಗಾಗಲೇ ನೀವು ಉತ್ತರವನ್ನ ಹೇಳ್ತಿದ್ದೀರಿ. ನಿಮ್ಮ ಉತ್ತರ ಏನಾಗಿದೆ? ಸರಿಯಾಗಿದೆ. ಹಾಗಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವು ಕೇಳಿದ್ವಿ, ಹೌದಾ? ಕಿತ್ತೂರು ರಾಣಿ ಚೆನ್ನಮ್ಮ ಅಂತೇಳಿ ಕೇಳಿದಾಗ ಈ ಹೆಸರು ಕೇಳಿದ ತಕ್ಷಣ ನಮ್ಗೆ ಒಬ್ಬ ವೀರ ಯೋಧನ ಅಥವಾ ದೇಶ ಪ್ರೇಮದಿಂದ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ನೆನಪಾಗುತ್ತೆ. ಹಾಗಿದ್ರೆ ಆ ಹೋರಾಟಗಾರನ ಹೆಸರು ಯಾವುದು? ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಿದ್ರೆ ಸಂಗೊಳ್ಳಿ ರಾಯಣ್ಣನ ನೋಡಿದ್ದೀರಾ ನೀವು? ಇಲ್ಲ ಸರ್. ಈಗ ಒಂದು ಚಿತ್ರ ತೋರಿಸ್ತೀನಿ, ಇವ್ರು ಯಾರು ಅಂತೇಳಿ ಗುರುತಿಸಿ. ಮಕ್ಕಳೇ, ಇವ್ರು ಯಾರು? ಸಂಗೊಳ್ಳಿ ರಾಯಣ್ಣ ಸರ್. ಸಂಗೊಳ್ಳಿ ರಾಯಣ್ಣ. ನಿಮ್ಮ ಉತ್ತರ ಸರಿಯಾಗಿದೆ. ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ನಾಡಿನಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ವೀರ ಹೋರಾಟಗಾರ ಅಂತೇಳಿ ನಾವು ಕರಿತೀವಿ. ಹಾಗಿದ್ರೆ ಸಂಗೊಳ್ಳಿ ರಾಯಣ್ಣ ಎಲ್ಲಿ ಜನಿಸಿದ? ಸಂಗೊಳ್ಳಿ ರಾಯಣ್ಣ ಎಲ್ಲಿ ಜನಿಸಿದ? ಅವರ ಹೆಸರಲ್ಲೇ ಅವರ ಜನನದ ಊರಿನ ಹೆಸರಿದೆ. ಉತ್ತರ ಸರಿಯಾಗಿದೆ. ಸಂಗೊಳ್ಳಿ ರಾಯಣ್ಣ ಎಂಬವನು ಏನೋ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಅಂತ ಏನ್ ಮಾಡ್ತಾನೆ, ಜನಿಸ್ತಾನೆ. ಹಾಗಿದ್ರೆ ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಯರ ಹೆಸರೇನು? ಸಂಗೊಳ್ಳಿ ರಾಯಣ್ಣ ಅವರ ತಂದೆ ಹೆಸರು ಭರಮಣ್ಣ, ತಾಯಿ ಹೆಸರು ಕೆಂಚಮ್ಮ. ನಿಮ್ಮ ಉತ್ತರ ಸರಿಯಾಗಿದೆ. ಹಾಗಿದ್ರೆ ರಾಯಣ್ಣನು ಕೂಡ ಒಬ್ಬ ದೇಶ ಪ್ರೇಮದಿಂದ ಏನ್ ಮಾಡಿದ್ದ, ಹೋರಾಟದಿಂದ ಏನ್ ಮಾಡಿದ್ದ, ಹೆಸರನ್ನ ಗಳಿಸಿದ್ದ ಅಂತ ಹೇಳಿದ್ವಿ. ಆತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ ಅಂತ ಹೇಳಿದ್ವಿ. ಆತನ ಹೆಸರು ಕೇಳಿದ್ರೆ ಬ್ರಿಟಿಷರಲ್ಲಿ ನಡುಕ ಹುಟ್ಟಿತು ಅಂತ ಹೇಳಿದ್ವಿ, ಹೌದಾ? ಹಾಗಿದ್ರೆ ಬ್ರಿಟಿಷರಿಗೆ ಆ ನಡುಕವನ್ನ ಉಂಟು ಮಾಡೋದಕ್ಕೆ ಸಂಗೊಳ್ಳಿ ರಾಯಣ್ಣ ಕೆಲವೊಂದು ಯುದ್ಧ ತಂತ್ರಗಳನ್ನ ಬಳಸಿದ್ದ. ಹಾಗಿದ್ರೆ ಆ ಯುದ್ಧ ತಂತ್ರಗಳು ಯಾವ್ಯಾವು? ಮತ್ತೆ ಯಾರು ಹೇಳ್ರಿ? ನಿಮ್ಮ ಉತ್ತರ ಸರಿಯಾಗಿದೆ. ಮತ್ತೆ ಯಾವ ಯಾವ ಯುದ್ಧ ತಂತ್ರಗಳನ್ನ ಸಂಗೊಳ್ಳಿ ರಾಯಣ್ಣ ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ದ? ಕಳ್ಳರ ಗುಂಪುಗಳನ್ನು ಕಟ್ಟಿಕೊಂಡು ಯುದ್ಧ ತಂತ್ರಗಳು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ಎಂಬ ಅಧ್ಯಯನದಲ್ಲಿ ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳು ಎಂಬ ವಿಷಯದ ಕುರಿತಾಗಿ ನಾವು ಅಧ್ಯಯನ ಮಾಡೋಣ.